ಅದಾದ್ಮೇಲೆ ಅಪ್ಪು ಸರ್ ಒಂದ್ಸಲಿ ಸಂಜೆ 6:30ಗೆ ಅಲ್ಲಿ ಅವ್ರು ಯಾರು ಸೆಕ್ಯೂರಿಟಿನೇ ಇರ್ಲಿಲ್ಲ ಅವಾಗ. ಆ ಟೈಮಲ್ಲಿ ನಾನು ನೋಡಿದಾಗ ಒಬ್ರು ವಾಟರ್ ಬಾಟಲ್ ಇಟ್ಕೊಂಡು ಹಿಂಗ್ ನಿಂತಿರೋರು ಗೇಟ್ ಹತ್ರ. ನಾನು ಸುಮ್ನೆ ಒಂದು ಹೆಂಗ್ ಮಾತಾಡ್ಸೋದು ನಾನು? ಅದು ಹೆಂಗಿರುತ್ತೆ, ಏನ್ ಅನ್ಕೊಂತಾರೆ ಅವೆಲ್ಲ ಇರುತ್ತಲ್ವಾ. ಏಜ್ ನನ್ಗಿನ್ನು 18-19 ಏಜ್ ನಂದವಾಗ. ಹೋಗಿ ನಿಂತ್ಕೊಂಡೆ. ಏನ್ ಮಾಡ್ತಿದ್ಯಾ ಅಂದ್ರು. ನನ್ಗ ಯಾರಿಗೆ ಅಂತ ನಿನ್ಗೆ ಏನ್ ಮಾಡ್ತಿದ್ಯಾ? ಅಣ್ಣ ಪಾಪ್ಕಾರ್ನ್. ಆಮೇಲೆ ಅದು ಬಂದ್ರು ಹತ್ರ. ಏನ್ ಮಾಡೋದು ಪಾಪ್ಕಾರ್ನ್ ಅಣ್ಣ? ಎಷ್ಟು ಏಜ್ ನಿನ್ಗೆ? ಅಣ್ಣ 17-18 ಅಂತ. ಪಾಪ್ಕಾರ್ನ್ ಈ ಏಜ್‌ಗೆ ಏನ್ ಮಾಡ್ತೀಯ? ಬೇರೆ ಏನಾದ್ರು ಮಾಡು ಹೋಗು. ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಣ್ಣ. ಹೌದಾ? ಓಕೆ. ಬೇರೆ ಏನಾದ್ರು ಹೋಗು ಆಚೆ ಕಡೆ ಬಾ. ಬೇರೆ ಏನಾದ್ರು ಮಾಡು ಹಂಗೆ ಹಿಂಗೆ ಅಂತ. ಎಲ್ಲಿ ಗೊತ್ತಿಲ್ಲ. ಇಂಡಸ್ಟ್ರಿಗೆ ಬಾ, ಏನೋ ಒಂದು ಮಾಡು ಬಾ ಹೋಗು ಅಂದ್ಬಿಟ್ಟು ಅವ್ರ ಪಾಡಿಗೆ ಹೋಗ್ಬಿಟ್ರು. ಹೋಗಿ ಅವ್ರ ಬಡವರ್ಗೆ ವಾಕ್ ಮಾಡ್ಕೊಂಡು ಯೂಶುವಲ್ ಒಂದು ಶಾರ್ಟ್ಸ್ ಹಾಕ್ಕೊಂಡು, ಟಿ ಶರ್ಟ್ ಹಾಕ್ಕೊಂಡು ಮಾಡ್ಕೊಂಡು ಅವ್ರ ಪಾಡಿಗೆ ಅವ್ರು ಹೋಗ್ಬಿಟ್ರು. ನಾನದು ಹೆಂಗ್ ಆಚೆ ಹೋಗೋದು? ಇವಾಗ ಬೇರೆ ಹಿಂಗ್ ಬಂದಿದ್ದೀನಿ. ಇವಾಗ ತಾನೇ ಕೆಲ್ಸಕ್ಕೆ ಹೆಂಗ್ ಬಿಡೋದು ಅಂತ. ಸರಿ ಸೆಕೆಂಡ್ ಡೇ ಬಂದ್ರು. ಸೆಕೆಂಡ್ ಡೇ 2 ಸಲಿ ನೋಡಿದ್ದು ಅವ್ರನ್ನ. ಸೆಕೆಂಡ್ ಡೇ ಬಂದ್ರು. ಮತ್ತೆ ನೋಡ್ತಿದ್ದೆ. ಹೋಗಿಲ್ವಾ ಅಂತ ಅಂದ್ರು. ಇಲ್ಲ ಗೊತ್ತಿಲ್ಲ ಹೆಂಗ್ ಹೋಗೋದು ಏನ್ ಕತೆ. ನೀನ್ ಸುಮ್ನೆ ಆಚೆ ಬಾ ಏನೋ ಒಂದ್ ಆಗತ್ತೆ ಅಂದ್ರು. ಆಯ್ತಣ್ಣ ಅಂತ ನೆಕ್ಸ್ಟ್ ಡೇನೇ ಕೆಲ್ಸ ಬಿಟ್ಬಿಟ್ಟೆ ನಾನು.